ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈ ರುಚಿ 24. ಎಲ್ಲರೂ ಕೂಡ ನನಗೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ಒಳ್ಳೆ ಕಮೆಂಟನ್ನು ಮಾಡ್ತಾ ಇದ್ದೀರಾ. ಮೊದಲಿಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ತುಂಬ ರೆಸಿಪೀಸ್ನ ಕೇಳ್ತಾ ಇದ್ದೀರಾ, ಅಕ್ಕ ಅದನ್ನು ತೋರಿಸಿ ಇದನ್ನು ತೋರಿಸಿ ಇದನ್ನು ಮಾಡಿ ಮೇಡಮ್ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ನಂಗೆ ಹಬ್ಬಗಳು ಬೇರೆ ಬರ್ತಾ ಇರೋದ್ರಿಂದ ಎಲ್ಲನೂ ಮ್ಯಾನೇಜ್ ಮಾಡಬೇಕು, ಹಬ್ಬದ ಅಡುಗೆಗಳನ್ನೂ ಹಾಕಬೇಕು. ಹಾಗೆ ನೀವು ಹೇಳಿರೋ ರೆಸಿಪಿನೂ ನಾನು ಹಾಕ್ತೀನಿ, ಯಾರಿಗೂ ಕೂಡ ಡಿಸಪಾಯಿಂಟ್ ಮಾಡೋದಿಲ್ಲ. ಹಾಕೋದು ಲೇಟ್ ಆದರೂ ಲೇಟೆಸ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಇವತ್ತು ನಾನು ಗಣೇಶನಿಗೆ ಪ್ರಿಯವಾದಂಥ ಭಕ್ಷ್ಯಗಳಲ್ಲಿ ಒಂದಾದಂಥ ಕಡುಬನ್ನ ಹೇಗೆ ಮಾಡೋದು, ಸಿಹಿ ಕಡುಬು ಹಾಗೆ ಖಾರದ ಕಡುಬನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ತುಂಬ ಜನಕ್ಕೆ ಮನೆಗಳಲ್ಲಿ ಕಡುಬನ್ನ ಮಾಡೋದಕ್ಕೆ ಬರಲ್ಲ, ಹೌದಲ್ವ? ನಾನು ನೋಡಿರೋ ಮಟ್ಟಿಗೆ ತುಂಬ ಜನ ಕಡುಬು ಮಾಡೋದೇ ಇಲ್ಲ, ಮಾಡೋದಕ್ಕೆ ಬರಲ್ಲ ಅಂತ. ಸೊ ನಾನು ಇವತ್ತು ಪರ್ಫೆಕ್ಟಾಗಿ ಹೇಗೆ ಕಡುಬನ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಇಲ್ಲಿ ಹೂರಣಗಳನ್ನ ರೆಡಿ ಮಾಡ್ಕೋಬೇಕು. ಸಿಹಿ ಹೂರಣ ಮತ್ತು ಖಾರದ ಹೂರಣ ಎರಡೂ ರೆಡಿ ಮಾಡ್ಕೋಬೇಕು. ಇಲ್ಲಿ ಸಿಹಿ ಮತ್ತು ನಾನು ಖಾರ ಎರಡು ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸಿಹಿ ಹೂರಣಕ್ಕೆ ಒಂದು 50 ಗ್ರಾಮ್ ಆಗೋಷ್ಟು ಗಸಗಸೆನ ಒಂದು ಫ್ರೈ ಪ್ಯಾನ್ಗೆ ಹಾಕಿ ನೋಡಿ, ಅದನ್ನ ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಒಂದು 100 ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ಇಲ್ಲಿ ಅದೇ ಫ್ರೈ ಪ್ಯಾನ್ಗೆ ಹಾಕ್ಕೊಂಡು ನೀಟಾಗಿ ಇದನ್ನ ಹುರ್ಕೊಂಡು ನೋಡಿ ಒಂದು ಪ್ಲೇಟ್ಗೆ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಓರ್ಗಿತಿ ಮಾಡ್ತಾ ಇದ್ದಾರೆ, ಯಾಕಂದರೆ ನನಗೆ ಸ್ವಲ್ಪ ಕೈ ಪೇಯ್ನ್ ಇದೆ, ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾನು ಓರ್ಗಿತಿಗೆ ಮಾಡೋದಕ್ಕೆ ಪಾಪ ನಾನು ನೋವು ಪಡೋದು ನೋಡಿ ನಾನೇ ಮಾಡ್ತೀನಕ್ಕಂತ ಮಾಡ್ತಾಯಿದ್ರು. ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ 3/4 ಕಪ್ ಆಗೋಷ್ಟು ಹುರ್ಗಡ್ಲೆನ ಹಾಕ್ಕೊಂಡು ಅದನ್ನು ಸುಮ್ಮನೆ ಒಂದು 2 ರೌಂಡ್ ತರ್ತರಿಯಾಗಿ ಹೊಡ್ಕೊಂಡು ಅದಕ್ಕೊಂದು 10 ರಿಂದ 12 ಏಲಕ್ಕಿ ಕಾಯಿನ ಹಾಕ್ಕೊಂಡು ಈ ಥರ ಫೈನ್ ಪೌಡ್ರನ್ನ ಮಾಡಿ ಎತ್ತಿಟ್ಕೊಂಡಿದ್ವಿ. ಓಕೆನಾ? ನೋಡಿ, ಇಲ್ಲಿ ನಾವು ಯಾವ ಕಪ್ಪಲ್ಲಿ ಹುರ್ಗಡ್ಲೆನ ಹಾಕ್ಕೊಂಡಿದ್ವಿ ಅದೇ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲನ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಬೆಲ್ಲನ ಯಾಕೆ ಈ ಥರ ಹಾಕೋದು ಅನ್ನೋದಾದರೆ, ಬೆಲ್ಲನ ನಾವು ಎಷ್ಟೇ ಕುಟ್ಟಿದ್ರೂ ಒಂದೊಂದು ಗಂಟೆ ಹಂಗೆ ಇದ್ಬಿಡುತ್ತೆ, ಹೌದಲ್ವಾ? ಈ ಥರ ಮಿಕ್ಸಿನಲ್ಲೇ ಹಾಕ್ಕೊಂಡ್ರೆ ಫೈನಾಗಿ ಪೌಡ್ರ್ ಆಗುತ್ತೆ, ಕಡಲೆ ಜೊತೆಗೆ ಬೆಲ್ಲನೂ ನೀಟಾಗಿ ಪೌಡ್ರ್ ಆಗುತ್ತೆ. ಇಲ್ಲಿ ಒಂದು ಬೌಲ್ಗೆ ನಾವು ಪುಡಿ ಮಾಡ್ಕೊಂಡಿರೋವಂಥ ಕಡಲೆಪಪ್ಪು ಮತ್ತು ಬೆಲ್ಲದ ಪುಡಿನ ಹಾಕ್ಕೊಂಡು ಇಲ್ಲಿ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀವಿ. ಕಾಯಿ ಎಷ್ಟು ಬೇಕಾದರೂ ಹಾಕ್ಕೋಬೋದು, ಏನೂ ಇದಾಗಲ್ಲ, ಚೆನ್ನಾಗಿರುತ್ತೆ. ಕಾಯಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ದಂಥ ಗಸಗಸೆ ಮತ್ತು ಎಳ್ಳನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀವಿ. ನೋಡಿ, ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಪಾಪ ನನ್ನ ಕೈ ತುಂಬ ಪೇಯ್ನ್ ಇತ್ತು. ಪಾಪ ನೋಡಿಬಿಟ್ಟು, ಅಕ್ಕ ನಾನು ಮಾಡ್ತೀನಿ, ನೀವು ಹೇಳ್ಕೊಡಿ ಅಕ್ಕ ಅಂತ ಅಂದ್ಬಿಟ್ಟು ಪಾಪ ಹೇಳಿಸ್ಕೊಂಡು ಮಾಡ್ತಾಯಿದ್ದಾರೆ ನಾನು ಓರ್ಗಿತ್ತಿ. ಸರಿ ಅಂದ್ಬಿಟ್ಟು ನೋಡಿ, ಈ ಥರ ಎಲ್ಲ ನೀಟಾಗಿ ಒಂದು ಡ್ರೈ ಮಿಕ್ಸ್ನ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋಕ್ಕೆ ಹೋಗಬೇಡಿ, ಓಕೆನಾ? ನೀರನ್ನು ಸ್ವಲ್ಪ ಕೂಡ ಹಾಕೋಂಗಿಲ್ಲ. ಕಾಯಿ ಮಾತ್ರ ನೀವು ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಮಾತ್ರ ಅದ್ಭುತವಾಗಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ 1 ತೆಂಗಿನಕಾಯಿ ಪೂರ್ತಿ ಹಾಕಿದ್ದೀನಿ. ಓಕೆನಾ? ನೋಡಿ ಅದು ಯಾವ ಕನ್ಸಿಸ್ಟೆನ್ಸಿ ಇದೆ ಅಂತ ನೋಡಿ. ಈ ಥರ ಇದ್ದರೆ ಹೂರಣ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಕಡುಬು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಮಾತ್ರ. ಹಾಗೆ ತಿನ್ನೋದಕ್ಕೂ ಹೂರಣ ಚೆನ್ನಾಗಿರುತ್ತೆ. ಇವಾಗ ನಾವಿಲ್ಲಿ ಸಿಹಿ ಹೂರಣ ಅಷ್ಟೇ ರೆಡಿ ಆಯಿತು. ಇವಾಗ ಖಾರ ಹೂರಣ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಕಡಲೆಬೇಳೆನ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆನ ಒಂದು 1 ಅವರ್ ನೆನೆಸಿದ್ರೆ ಸಾಕು. ಓವರ್ ನೈಟ್ ಎಲ್ಲ ನೆನೆಸೋ ಅವಶ್ಯಕತೆ ಇಲ್ಲ, ಜಸ್ಟ್ 1 ಅವರ್ ನೆನೆಸ್ಕೊಳ್ಳಿ ನಾರ್ಮಲ್ ವಾಟ್ರಲ್ಲಿ. ಓಕೆನಾ? ಇಲ್ಲಿ ನೋಡಿ, ಕಟ್ ಮಾಡಿದ್ರೆ ಈ ಥರ ಕಟ್ ಆಗಬೇಕು, ಕರೆಕ್ಟಾಗಿ ಇದು ನೆಂದ್ಕೊಂಡಿದೆ. ಇವಾಗ ಅದಕ್ಕೊಂದು ಮಸಾಲಾನ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಇಲ್ಲಿ ನಾನು ಒಂದು ಎಷ್ಟು ಒಂದು ಹಿಡಿ, ನಿಮಗೆ ಕರೆಕ್ಟ್ ಅಳತೆ ಹೇಳಬೇಕು ಅಂದರೆ 1 ಹಿಡಿ ಬೆಳ್ಳುಳ್ಳಿಗೆ ಅರ್ಧ ಹಿಡಿ ಆಗುವಷ್ಟು ಶುಂಠಿ, ಹಾಗೆ ಖಾರಕ್ಕೆ ಸ್ವಲ್ಪ ಜಾಸ್ತಿನೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಖಾರ ಕಡುಬು ಬಂದು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿನ ಒಂದು 10 ರಿಂದ 15 ಹಸಿಮೆಣ್ಸಿನ್ಕಾಯಿ, ಒಂದು 2 ಇಂಚು ಚಕ್ಕೆ, ಒಂದು 5 ರಿಂದ 6 ಲವಂಗನ ಇಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸಿನಲ್ಲಿ ಈ ಥರ ರಫಾಗಿ ಹೊಡ್ಕೋಬೇಕು. ನೀರನ್ನು ಮಾತ್ರ ಹಾಕಲೇಬಾರ್ದು, ಮತ್ತೆ ಹೇಳ್ತಾ ಇದ್ದೀನಿ. ನೀರು ಒಂದು ಡ್ರಾಪ್ ಕೂಡ ಸೇರಿಸೋಂಗಿಲ್ಲ. ಓಕೆನಾ? 1 ಹಿಡಿ ಬೆಳ್ಳುಳ್ಳಿ, ಅರ್ಧ ಹಿಡಿ ಶುಂಠಿ, ನಿಮ್ಗೆ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಹಸಿಮೆಣ್ಸಿನ್ಕಾಯಿ, ಹಾಗೆ 2 ಇಂಚು ಚಕ್ಕೆ, 6 ಲವಂಗನ ಹಾಕ್ಕೊಂಡು ಈ ಥರ ಡ್ರೈ ಆಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಇದು ಈ ಥರ ತರ್ತರಿಯಾಗೇ ಇರಬೇಕು, ಕರೆಕ್ಟಾಗಿ ಬರುತ್ತೆ ತಿನ್ನಬೇಕಾದೆಲ್ಲ. ಫ್ಲೇವರ್ ಚೆನ್ನಾಗಿರುತ್ತೆ, ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ. ನಾನು ಅದೇ ಮಿಕ್ಸಿ ಜಾರ್ಗೆ ನೆನೆಸಿ ನೀರನ್ನೆಲ್ಲ ಸೋಸಿಟ್ಕೊಂಡಿದ್ದೀನಿ. ನೋಡಿ, ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಈ ಥರ ತರ್ತರಿಗೆ ಹೊಡ್ಕೊತಾ ಇದ್ದೀನಿ. ಜಾಸ್ತಿ ನುಣ್ಣಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಈ ಕನ್ಸಿಸ್ಟೆನ್ಸಿ ಸಾಕು. ಓಕೆನಾ? ಇವಾಗ ನಾವು ಒಡೆಗೆಲ್ಲ ಯಾವ ಥರ ಹಾಕ್ತೀವಿ ನೋಡಿ, ಅದಕ್ಕಿಂತ ಒಂದೇ ಒಂದು ರೌಂಡು ಇದನ್ನ ನುಣ್ಣಗೆ ಮಾಡ್ಕೊಂಡ್ರೆ ಸಾಕು. ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀವಿ. ಹಾಗೆ ಇಲ್ಲಿ 1 ಕಟ್ ಆಗೋಷ್ಟು ಸಬ್ಬಕ್ಕಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀವಿ. ನೀಟಾಗಿ ಅದನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ಇಲ್ಲಿ 1 ಕಟ್ ಆಗೋಷ್ಟು ಸಬ್ಬಕ್ಕಿ ಸೊಪ್ಪನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀವಿ. ಹಾಗೆ ಇಲ್ಲಿ ಒಂದು ಫುಲ್ಲು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದಕ್ಕೂ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆನಾ? ನಾವು ಒಡೆಗೆ ತೆಂಗಿನಕಾಯಿನ ಯೂಸ್ ಮಾಡಲ್ಲ, ಬಟ್ ಖಾರ ಕಡುಬಿಗೆ ತೆಂಗಿನಕಾಯಿ ಇರಲೇಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು.
ಹಾಕ್ಕೊಂಡು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದು ಬೌಲ್ ಚಿಕ್ಕ ಆಯಿತು ಅಂದ್ಬಿಟ್ಟು ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ನೋಡಿ. ನಮ್ಮ ಊರ್ಗೀತಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಥರ ಕಡುಬನ್ನ ಮಾಡಿಕೊಟ್ರೆ, ನನಗೆ ಈ ಕಡುಬನ್ನ ಹೇಳ್ಕೊಟ್ಟಿದ್ದು ನಮ್ಮ ಅಮ್ಮವರ ಅಮ್ಮ. ಓಕೆನಾ. ನಮ್ಮ ಕಡೆ ಎಲ್ಲ ಕಡುಬು ನಾವು ಜಾಸ್ತಿ ನಮ್ಮ ಕಡೆ ನಮ್ಮ ಅಪ್ಪನ ಮನೆ ಕಡೆ ಎಲ್ಲ ಮಾಡ್ತಾರೆ. ಆದರೆ ಟೇಸ್ಟ್ ಬಂದು ನನಗೆ ನಮ್ಮ ಅಮ್ಮವ್ರ ಅಮ್ಮ ಮಾಡೋ ಟೇಸ್ಟು ತುಂಬ ಇಷ್ಟ ಆಯ್ತಾಯಿತು. ನನಗೆ ನಮ್ಮ ಅಜ್ಜಿನೇ ಹೇಳ್ಕೊಟ್ಟಿದ್ದನ್ನು. ನಂಗೆ ಮಾಡೋಕ್ಕೆ ಬರಲ್ಲ ಅಂದಿದ್ದಕ್ಕೆ ನೀನು ಹಿಂಗೆ ಮಾಡು ಅಂತೆಲ್ಲ ಅವರೇ ಕುಂತ್ಕೊಂಡು ನನಗೆಲ್ಲ ಹೇಳಿ ಮಾಡಿಸಿದ್ದು. ಇಲ್ಲಿ ನೋಡಿ, ನಾನು ನಮ್ಮನೆಯವರು ಅಕ್ಕಿನ ನೀಟಾಗಿ ತೊಳೆದು ಒಣಗಿಸಿ ಬಿಸಿಲಲ್ಲ ಮನೆ ಒಳಗಡೆನೆ, ಓಕೆನಾ. ನಾನು ಓವರ್ನೈಟ್ ಅಕ್ಕಿನ ತೊಳೆದು ಓವರ್ನೈಟು ರೂಮ್ ಟೆಂಪ್ರೇಚರಲ್ಲೇ ಒಣಗೋದಕ್ಕೆ ಬಿಟ್ಟು ಬೆಳಿಗ್ಗೆ ನಮ್ಮನೆಯವರು ಇದನ್ನು ಮಿಲ್ಗೆ ಮಾಡಿಸ್ಕೊಬಂದರು. ಇವಾಗ ನೋಡಿ ಅಕ್ಕಿ ಹಿಟ್ಟನ್ನ ನೀಟಾಗಿ ಜರಡಿ ಮಾಡಿಕೊಂಡು ಅದನ್ನು ಇಲ್ಲಿ 4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಇಲ್ಲಿ ಒಂದು ಪಾತ್ರೆಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಉಪ್ಪೆಲ್ಲ ಹಾಕೊಂಡ್ಮೇಲೆ ಒಂದು ಡ್ರೈ ಮಿಕ್ಸ್ನ ಕೊಡಿ, ಓಕೆನಾ. ಈ ಥರ ಕೈನಲ್ಲಿ ಒಂದು ಮಿಕ್ಸ್ನ ಮಾಡ್ಕೊಳ್ಳಿ. ನಿಜವಾಗ್ಲೂ ಈ ಕಡುಬು ಹೆಂಗಿರುತ್ತೆ ಗೊತ್ತಾ, ತುಂಬ ಜನಕ್ಕೆ ಕಡುಬನ್ನು ಮಾಡೋ ಪ್ರಾಸೆಸ್ಸೇ ಗೊತ್ತಿಲ್ಲ. ನಾನು ನೋಡಿರೋ ಮಟ್ಟಿಗೆ ಈ ಥರ ಮಾಡಿದ್ರೆ ಫೇಲ್ ಆಗೋ ಚಾನ್ಸೇ ಇಲ್ಲ, ಹೇಳ್ತಾ ಇದ್ದೀನಿ ನೋಡಿ. ಹಾಗೆ ಇಲ್ಲಿ ಬಿಸಿ ಬಿಸಿ ನೀರು ಆಯಿತಾ, ನೀರು ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು. ಕಾಯಿಸಿರೋವಂಥ ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಸ್ಪೂನು ಅಥವಾ ಒಂದೇ ಕೈ ಸಹಾಯದಿಂದ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೆಲ್ಲ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸುಡುತ್ತೆ. ಸೊ ಸ್ಪೂನಲ್ಲೇ ನೀವು ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈನಲ್ಲಿ ಈ ಥರ ನೀಟಾಗಿ ಕಲಗಿಸ್ಕೊಳ್ಳಿ, ಓಕೆನಾ. ಮಾಮೂಲಿ ನಾವು ಚಪಾತಿ ಹಿಟ್ಟೆಲ್ಲ ಯಾವ ಹದಕ್ಕೆ ಕಲಿಸಿರ್ತೀವಿ ನೋಡಿ, ಅದೇ ಕನ್ಸಿಸ್ಟೆನ್ಸಿಗೆ ಇದನ್ನು ಕಲಿಸ್ಕೋಬೇಕು, ಓಕೆನಾ. ಕರೆಕ್ಟಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಚಪಾತಿ ಹಿಟ್ಟನ್ನೆಲ್ಲ ನಾವು ನೋಡಿ ಯಾವ ಕನ್ಸಿಸ್ಟೆನ್ಸಿ ಕಲಿಸಿರ್ತೀವೋ ಅದೇ ಕನ್ಸಿಸ್ಟೆನ್ಸಿಗೆ ಇದನ್ನು ಕಲಿಸ್ಕೊಂಡ್ರೆ ನೋಡಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಕೈಗೆಲ್ಲೂ ಕೂಡ ಒಂಚೂರು ನಾನು ಉಂಡೆ ಮಾಡಿ ತೋರಿಸ್ತೀನಿ ನೋಡಿ. ನಾನು ಅಂಗೈಗೆಲ್ಲೂ ಅಂಟುತ್ತಾ ಇಲ್ಲ, ನೋಡ್ತಾ ಇರ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲಿರೋದು ಕೂಡ ಬಿಡ್ತಾ ಬರ್ತಿದೆ ಉಂಡೆ ಮಾಡ್ತಿದ್ರೆ. ಇವಾಗ ಇದು ಪರ್ಫೆಕ್ಟಾಗಿದೆ. ಈ ಕಡುಬು ಮಾಡೋದಕ್ಕೆ ಅಕ್ಕಿ ಹಿಟ್ಟು ಪರ್ಫೆಕ್ಟಾಗಿದೆ, ಓಕೆನಾ. ಇದನ್ನು ಮೇಲ್ಗಡೆ ಒಂದು ಕಾಟನ್ ಬಟ್ಟೆನ ಕ್ಲೋಸ್ ಮಾಡಿ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಒಂದು 10 ನಿಮಿಷ 1/4 ಗಂಟೆ ರೆಸ್ಟ್ ಮಾಡಿದ್ರೆ ಸಾಕು. ನೀವು ಮಾಡೋವರೆಗೂ ಕಾಟನ್ ಬಟ್ಟೆ ಒಳಗಡೆನೇ ಇರಬೇಕು. ಇದು ತೆಗೆದುಬಿಟ್ರೆ ಏನಾಗುತ್ತೆ ಅಂದರೆ ಒಣಗೋಗ್ಬಿಡುತ್ತೆ. ಅಕ್ಕಿ ಹಿಟ್ಟಲ್ವಾ, ಬೇಗ ಮೇಲ್ಗಡೆ ಎಲ್ಲ ಒಣಗೋಗ್ಬಿಡುತ್ತೆ, ಒಡಕ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಕಾಟನ್ ಬಟ್ಟೆ ಅಥವಾ ಯಾವ್ದಾರ ಎಣ್ಣೆ ಕವರ್ನ ಅದ್ರ ಮೇಲೆ ಮುಚ್ಚಿರಿ. ಇಲ್ಲಿ ನಾನು ಪ್ರೆಸ್ಸಿಂಗ್ ಮಿಷಿನ್ನ ತೊಗೊಂಡಿದ್ದೀನಿ. ಕೈಯಲ್ಲೂ ಒತ್ಬೋದು. ಸೊ ನನ್ನ ಕೈ ಸ್ವಲ್ಪ ನೋವಿರೋದ್ರಿಂದ ನನ್ನ ಕೈಯಲ್ಲಿ ಒತ್ತಕ್ಕೆ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಪ್ರೆಸ್ ಮಿಷಿನಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಲಟ್ಟಣಿಗೆಲ್ಲ ಲಟ್ಸಿ ತೋರಿಸ್ತಾ ಇದ್ದೆ. ನೆಕ್ಸ್ಟು ನಾನು ವಿಡಿಯೋ ಮಾಡಿದಾಗ ಲಟ್ಟಣಿಗೆಲ್ಲ ಲಟ್ಸಿಟ್ಟು ಕೂಡ ನಾನು ತೋರಿಸ್ತೀನಿ. ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಮಾಮೂಲಿ ಚಪಾತಿ ಹಿಟ್ಟಿನ ಥರ ಲಟ್ಸಿ ಮಾಡ್ಬೋದು. ನನಗೆ ಕೈ ಪ್ರಾಬ್ಲಮ್ ಇರೋದ್ರಿಂದ, ಕೈ ನೋವಿರೋದ್ರಿಂದ ನಾನು ಇಲ್ಲೇ ಪ್ರೆಸ್ಸಿಂಗ್ ಮಿಷಿನಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಎಣ್ಣೆ ಕವರ್ನ ಇಟ್ಟು ಕೆಳಗಡೆ ಒಂದು ಎಣ್ಣೆ ಕವರ್ನ ಇಟ್ಟು ಒಂದು ಪೂರಿ ಹಿಟ್ಟಿನದ ಸಾಕು. ಪೂರಿ ಹಿಟ್ಟಿಗೆಲ್ಲ ತೊಗೊತೀವಲ್ಲ ಅಷ್ಟು ಹಿಟ್ಟನ್ನು ಇಲ್ಲಿ ಹಾಕಿ ಮೇಲ್ಗಡೆ ಒಂದು ಎಣ್ಣೆ ಕವರ್ನ ಹಾಕಿ ಈ ಥರ ಲೈಟಾಗಿ ಪ್ರೆಸ್ ಮಾಡಬೇಕು. ಅದು ಬಂದು ತಿನ್ನಾಗಿರಬೇಕು, ಓಕೆನಾ. ಜಾಸ್ತಿ ತಿಕ್ಕಾಗಿರಬಾರ್ದು. ಜಾಸ್ತಿ ದಪ್ಪ ಇದ್ದರೆ ಬರೀ ಹಿಟ್ಟಿಟ್ಟು ಅನಿಸ್ಬಿಡುತ್ತೆ. ನನಗೆ ಮೇಲ್ಗಡೆ ಅಕ್ಕಿ ಹಿಟ್ಟಿಂದ ಲೇಯರು ತುಂಬ ತೆಳುವಾಗಿರಬೇಕು, ಹೂರ್ಣ ಜಾಸ್ತಿ ಇರಬೇಕು ನನಗೆ. ಹಾಗಿದ್ರೆ ಮಾತ್ರನೇ ಕಡುಬು ಇಷ್ಟ ಆಗೋದು ನನಗೆ. ನಾನು ಕೆಲವು ಕಡೆ ತಿಂದಿದ್ದೀನಿ, ಹೂರ್ಣ ಇಷ್ಟು ಟೇಸ್ಟ್ ಹಾಕಿರ್ತಾರೆ, ಹಿಟ್ಟು ಮಾತ್ರ ಅಷ್ಟೊಂದಿರುತ್ತೆ, ತಿನ್ನೋದಕ್ಕೆ ಆಗಲ್ಲ ನಿಜವಾಗ್ಲೂ. ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಈ ಥರ ನಾನು ಎಲ್ಲ ಒಂದೇ ಲೆವೆಲ್ಗೆ ಬರಲಿ ಅಂತ ಒಂದು ಯಾವುದಾರ ಒಂದು ಬಾಕ್ಸ್ ಲೆವೆಲಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಒಂದೇ ಪೂರಿ ಸೈಜಲ್ಲಿ ಬರಲಿ ಅಂತ. ಇಲ್ಲಿ ಹೂರ್ಣನ 1 ಟೇಬಲ್ ಸ್ಪೂನ್ ಆಗೋಷ್ಟು ಹೂರ್ಣನ ಇದಕ್ಕೆ ಫಿಲ್ ಮಾಡಿ ನೀಟಾಗೆ ನೋಡಿ ಇದನ್ನು ಈ ಥರ ಲಾಕ್ ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ ನಾನು ಯಾವ ಥರ ಮಡಚ್ತಾ ಇದ್ದೀನಿ ಕಡುಬು. ನೋಡಿ ಈ ಥರ ಮಡ್ಚ್ಕೋಬೇಕು. ಈ ಕಡುಬು ಮಡ್ಚೋದು ನನಗೆ ಬರ್ತಾ ಇರಲಿಲ್ಲ. ಸೊ ನಮ್ಮ ಅಜ್ಜಿನೇ ಹೇಳ್ಕೊಟ್ಟಿದ್ದು. ಬಟ್ ಇವತ್ತು ಅವರಿಲ್ಲ, ಆದರೆ ಅವ್ರು ಹೇಳ್ಕೊಟ್ಟಿರುವಂಥ ರೆಸಿಪಿ ಒಟ್ಟಿಗೆ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೆಸಿಪಿ ಬಂದು ನಮ್ಮ ಅಮ್ಮವ್ರ ಅಮ್ಮ ಹೇಳ್ಕೊಟ್ಟಿರುವಂಥ ರೆಸಿಪಿ. ನಾನೇನೆಲ್ಲ ಕಲ್ತ್ಕೊಂಡೇ ಬಂದಿರಲಿಲ್ಲ. ನಾನು ಪ್ರತಿಯೊಬ್ಬರು ನಾನು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರದ್ದು ಕೂಡ ನಾನು ನೋಡ್ತೀನಿ, ಎಲ್ಲರೂ ಹೆಂಗೆ ಮಾಡ್ತಾರೆ ಅಂತ ನೋಡ್ತೀನಿ. ನಾನು ಮಾಡೋ ರೆಸಿಪಿಗೂ ಅವ್ರು ಮಾಡೋ ರೆಸಿಪಿಗೂ ಅವ್ರದ್ದು ಇಷ್ಟ ಆದರೆ ನಾನು ಮಾಡೇ ಮಾಡ್ತೀನಿ, ಓಕೆನಾ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋಂಥ ರೆಸಿಪಿ. ಇಲ್ಲಿ ನೋಡಿ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಹುಣಸೆ ಹಣ್ಣನ್ನು ಹಾಕಿದ್ದೀನಿ, ಯಾಕಂದರೆ ನೀರು ಬೆಂದು ಕರೆ ಕಟ್ಟಬಾರ್ದು ಅಂತ. ಇಲ್ಲ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. ಇಲ್ಲಿ ಎಲ್ಲ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಸವರಿ ನೋಡಿ ಈ ಥರ ಇಟ್ಕೊಂಡು ಜಸ್ಟ್ ಒಂದು 8 ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದು ಬೇಯೋಷ್ಟರಲ್ಲಿ ಇಲ್ಲಿ ಸೇಮ್ ನಾವು ಸಿಹಿ ಕಡುಬನ್ನು ಯಾವ ಥರ ಮಾಡ್ಕೊಂಡು ಹಾಗೆ ಖಾರದ ಕಡುಬನ್ನು ಹಾಗೆ ಮಾಡಿಕೊಂಡು ಈ ಥರ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಫೋಲ್ಡಿಂಗ್ನ ಮಾಡ್ಕೋಬೇಕು. ಈ ಮೋಮೋಸ್ಗೆಲ್ಲ ಫೋಲ್ಡಿಂಗ್ ಮಾಡ್ತೀವಿ ಗೊತ್ತಾ, ಸೊ ಸೇಮ್ ಪ್ರಾಸೆಸ್ ಅದೂ, ಓಕೆನಾ.
ನೋಡಿ ಈ ಥರ ಮಾಡಿಕೊಂಡು ಅಷ್ಟೊತ್ತಿಗೆ ಖಾರದ್ದು ಕಡುಬನ್ನು ಕೂಡ ನಾನು ರೆಡಿ ಮಾಡಿಕೊಂಡೆ. ಅವೆಲ್ಲ ಬೇಯೋಷ್ಟರಲ್ಲಿ ಒಂದು 10 ನಿಮಿಷ 15 ನಿಮಿಷಕ್ಕೆ ಇದನ್ನು ಕೂಡ ರೆಡಿ ಆಯಿತು ನನಗೆ. ನೋಡಿ ಇಲ್ಲಿ ನಾನಿಷ್ಟು ಖಾರದ ಕಡುಬು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಅದೆಲ್ಲ ರೆಡಿ ಆಗೋಷ್ಟರಲ್ಲಿ ಇಲ್ಲಿ ಸಿಹಿ ಕಡುಬು ರೆಡಿ ಆಗಿದೆ. ಇದನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಒಂದು ಪ್ಲೇಟ್ಗೆ. ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾವೆ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ನನ್ನ ಊರ್ಗಿತ್ತಿ ನನ್ನ ಮೈದಾ ಬಂದಿದ್ದರು. ಹಾಗೆ ನಮ್ಮ ಯಜಮಾನ್ರಿಗಂತೂ ತುಂಬ ಇಷ್ಟ ಕಡುಬು. ಅವರು ಬಿಸಿ ಬಿಸಿ ಇದ್ದರೆ ತಿಂತಾರೆ. ಸೊ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ನೋಡಿ. ಹಾಗೆ ನಾನು ಖಾರದ ಕಡುಬನ್ನು ಕೂಡ ಒಂದು 8 ರಿಂದ 10 ನಿಮಿಷ ಅದೇ ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನೋಡಿ ಎರಡೂ ಕೂಡ ರೆಡಿ ಆಯಿತು. ಗಣೇಶ ಹಬ್ಬಕ್ಕೆ ಖಾರದ ಕಡುಬು ಸಿಹಿ ಕಡುಬು ಬಂದು ಸ್ಪೆಷಲಾಗಿ ಮಾಡ್ತಾರೆ. ಹಾಗೆ ಗಣೇಶನಿಗೆ ಪ್ರಿಯವಾದಂಥ ನೈವೇದ್ಯಗಳನ್ನೂ ಬಗೆ ಬಗೆ ಭಕ್ಷ್ಯಗಳನ್ನು ಮಾಡ್ತಾರೆ. ಅದರಲ್ಲಿ ಈ ಕಡುಬು ಒಂದು ತುಂಬ ಜನಕ್ಕೆ ಕಡುಬು ಮಾಡೋದಕ್ಕೆ ಬರಲ್ಲ. ಸೊ ನಾವು ನೋಡ್ಕೊಳ್ಳಿ, ಫಸ್ಟು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಈ ಗಣೇಶ ಹಬ್ಬನ ಡಬಲ್ ಧಮಾಕ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗ್ತಿದೆ ಅಂತ ನೋಡಿ. ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಥವಾ ಕಾಯಲ್ಲಿ ನನಗೆ ಹಿಂಗೆ ತಿನ್ನೋದಕ್ಕೆ ಇಷ್ಟ, ತುಪ್ಪ ಹಾಕ್ಕೊತೀವಿ ನಾವು. ಇಲ್ಲಿ ನಾನು ವಿಡಿಯೋದಲ್ಲಿ ಹಾಕಿಲ್ಲ. ಸೊ ನಾವು ತುಪ್ಪ ಹಾಕ್ಕೊಂಡು ಸಿಹಿ ಕಡುಬು ತಿಂತೀವಿ. ಖಾರದ ಕಡುಬು ಮಾತ್ರ ಎಷ್ಟು ತಿಂದರೂ ನಾನ್ ಸ್ಟಾಪಾಗಿ ಹೋಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಖಾರ ಕಡುಬು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಮೀಟ್ ಆಗೋಣ. ಬಾಯ್ ಬಾಯ್.